ಅದರಲ್ಲಿ ಮಕ್ಕಳುಗಳೆಲ್ಲ ಸೈಡಲ್ಲೇ ಇದ್ರು ಸರ್. ಎಲ್ಲ ನಮ್ಮನೇಲಿ ನಮ್ಮ ಅಣ್ಣ ದೊಡ್ಡವರು, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಇದ್ರು ಸರ್. ಎಲ್ರಿಗೂ ಕೂತ್ಕೊಂಡು ಬಂದಿದ್ದೇನೆ ಸರ್. ಆ ಟೈಮಲ್ಲಿ ಸೈಡಲ್ಲಿ ನಿಂತವ್ರಿಗೆ ಗೊತ್ತಿದ್ದೇನೆ ಸರ್. ಅವನಿನ್ನೂ ಚೆನ್ನಾಗಿದ್ದಾನೆ. ಅವನನ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಬಿಟ್ಟು ಆ ಪ್ರೈವೇಟ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಒಂದು ಮಗು ಜೀವನ ತೆಗ್ದಿದ್ದಾನೆ ಸರ್. ಅವ್ರು ಜೀವ ವಾಪಸ್ ಕೊಡ್ತಾರೆ ಸರ್. ಒಂದು ಮಗು ಡೆತ್ ಆಗಿದೆಯಾ? ಅವನು ಮನೆ ಹಾಳಾಗಬೇಕು. ಎಷ್ಟು ವರ್ಷ ಮಗು ಮೇಡಮ್? ಎಷ್ಟು ವರ್ಷ? ಮಗುಗೆ ಇನ್ನೂ ಚಿಕ್ಕ ಮಗು ಸರ್. ಕಾರ್ ಅಡಿಗೆ ಸಿಕ್ಕಿದೆ ಸರ್. ಅವನು ಡ್ರೈವ್ ಮಾಡ್ಕೊಂಡು ನಮ್ಮ ಮಗುನ ಜೀವನ ತೆಗ್ದಿದ್ದಾನಲ್ಲ ಸರ್. ಅವನು ಅಂಬೇಡ್ಕರ್ ಜಯಂತಿ ನಡೀತಾ ಇತ್ತಾ? ಅಂಬೇಡ್ಕರ್ ಜಯಂತಿ ಅಂತ ಮಾಡಿ ಅನಿಲ್ ಕುಮಾರ್ ಅಂತ ವಕೀಲರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಇತ್ತು. ಇಡೀ ವಿಶ್ವ ಮಾಡ್ತದೆ. ಅದೇ ಜಯಂತಿನ ಇವತ್ತು ಬೆಳಕಲ್ಲು ಚಿಕ್ಕಮಗಳೂರ ಒಂದು ಆಸುಪಾಸಿನಲ್ಲಿರುವಂಥ ಬೆಳಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಜಯಂತಿನ ಸುಮಾರು ಮೆರವಣಿಗೆ ಮುಖಾಂತರ ಗ್ರಾಮಸ್ಥರೆಲ್ಲ ಬರಬೇಕಾದ್ರೆ ಒಂದು ವೆಹಿಕಲ್ ಕಾರು ಅತಿವೇಗ ಮತ್ತು ಅಜಾಗರೂಕತೆಯಿಂದ ಬಂದು ಸುಮಾರು ಅಲ್ಲಿದ್ದಂಥ ಒಂದು 50 ಜನ ಒಟ್ಟಿಗೆ ಪ್ರೊಸೆಷನ್ ಹೋಗ್ಬೇಕಾದ್ರೆ ಅವ್ನು ಏಕಾಏಕಿ ನುಗ್ಗಿಸಿ ಒಂದು ಪಾಪು ಕೂಡ ಡೆತ್ ಆಗಿದೆ. 6 ವರ್ಷದ್ದು ಅಂತ ತಿಳಿದು ಬಂದಿದೆ. ಆಮೇಲೆ 8 ಜನಕ್ಕೆ ಗ್ರೀವಿಯಸ್ ಇಂಜುರಿ ಆಗಿದೆ. 2 ಜನ ರೆಫರ್ ಮಾಡಿದ್ದಾರೆ. 3 ಜನ ಸಾವು ಬದುಕಿ ಮಧ್ಯೆ ಓಡಾಡ್ತಾರೆ. ಆದರೆ ಇಲ್ಲಿ ಆಗ್ತಾ ಇದೆ ಅಂದರೆ ಯಾವುದೇ ಒಂದು ಬಂದಂಥ ಪೇಷಂಟ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವ್ರನ್ನ ಚಿಕಿತ್ಸೆ ಸರಿ ಮಾಡ್ದಲೆ ಹೈಯರ್ ಹಾಸ್ಪಿಟಲ್ ರೆಫರ್ ಮಾಡ್ತಾರೆ. ಇಲ್ಲಿ ಕಾಂಟ್ರವರ್ಸಿ ಆಗುತ್ತೆ, ಇಲ್ಲಿ ಜನ ಬರ್ತಾರೆ, ಜನಜಂಗುಳಿ ಜಾಸ್ತಿ ಆಗುತ್ತೆ ಅಂತ ರೆಫರ್ ಮಾಡ್ತಾರಿಂದ ಅವ್ರಿಗೆ ಸರಿಯಾದ ಚಿಕಿತ್ಸೆ ಸಿಗ್ದಲೆ ಸಾಯ ಸ್ಥಿತಿನೂ ಕೂಡ ಹೆಚ್ಚಾಗಿದೆ. ಅದಕ್ಕೆ ನಾವು ಹೇಳ್ತಿರೋದು ಡಿಸ್ಟ್ರಿಕ್ಟ್ ಸರ್ಜನ್ ಇಮಿಡಿಯೇಟ್ ಬಂದು ಟ್ರೀಟ್ಮೆಂಟ್ ಇಲ್ಲೇ ಕೊಡಿಸೋಂಥ ಸಂದರ್ಭ ಇದ್ದರೆ ಇಲ್ಲೇ ಕೊಡಿಸ್ಬೇಕು. ಮತ್ತು ಏನು ಅಪಘಾತ ಮಾಡಿದಂಥ ಚಾಲಕನ ಅವರ ಮಾಲೀಕರು ಮತ್ತು ಅವ್ರ ಕಡೆ ಎಲ್ಲರೂ ಕೂಡ ಬಂದು ಅವನ್ನ ಪ್ರೊಟೆಕ್ಟ್ ಮಾಡ್ತಾರೆ ಹೊರತು ಇವ್ರಿಗೆ ಸರಿಯಾದ ಚಿಕಿತ್ಸೆ ಕೊಡುತ್ತೇನ. ಕಾನೂನು ಪ್ರಕಾರ ಏನು ಬೇಕಾದ್ರೆ ಅದಾಗುತ್ತೆ. ಆದರೆ ನೀವು ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಹೆಂಗೆ ಬದುಕಿಸ್ಬೇಕಂತ ನೀವು ಹೋರಾಟ ಮಾಡ್ತಾಯಿದ್ದೀರಾ. ಯಾವುದೇ ಒಂದು ತಪ್ಪು ಮಾಡಿದ್ರೆ ಅಮಾಯಕ ಜನ ಈಗ ಪ್ರಾಣ ಕಳ್ಕೊಂಡಿದ್ದಾರೆ, ಗಾಯಗಳಾಗಿದ್ದಾವೆ. ಅವ್ರನ್ನೂ ಬದುಕಿಸೋ ಪ್ರಯತ್ನ ಪಡಿ. ಅದು ಮಾನವೀಯತೆ. ನಾವು ಅಷ್ಟನ್ನು ಕೇಳ್ತಾ ಇದ್ದೀವಿ. ಮೊದಲು ನಿಮ್ಮ ಹುಡುಗನ ಹೆಂಗೆ ಟ್ರೀಟ್ಮೆಂಟ್ ಮಾಡಿ ಉಳಿಸ್ಬೇಕು ಅಂತ ಇದ್ದೀರಾ. ಈ ಗಾಯಗೊಂಡಿರೋರನ್ನು ಕೂಡ ಟ್ರೀಟ್ಮೆಂಟ್ ಮಾಡಿಸಿ ಉಳಿಸಿ. ಕಾನೂನು ನೆಕ್ಸ್ಟ್ ಮಾಡುತ್ತೆ. ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕು, ಇನ್ನೊಂದು ಆಗಬೇಕು, ಪ್ರತಿಯೊಂದು ಆಗುತ್ತೆ. ಮೊದಲು ಮಾನವೀಯತೆಯನ್ನು ಮೊದಲು ನೋಡಿ ಅಂತ ನಾನೆಲ್ಲ ಮಾಧ್ಯಮದ ಮುಖಾಂತರ ಹೇಳ್ಬೇಕು. ಸೃಷ್ಟಿಯ ಡಿಸೈಡ್ ಮಾಡಿಸಿಬೇಕು. ಮಾಡ್ಕೊಟ್ರೆ ಅಂತ ಯಾರಿದ್ದಾರೆ ಅಲ್ಲಿ ಸೃಷ್ಟಿಗವ ಎಲ್ಲ ಒಂದು ಕಡೆ ಇದ್ಬಿಡ ಕಡೆ ಒಂದು ಕಡೆ ಇದ್ಬಿಡ ಬೇಡ. ಈ ಕರ್ಮ ನಂಗೆ ನೋಡೋಕ್ಕಾಗ್ತಾಯಿಲ್ಲ. ಯಾರು ಕಳ್ಸಂಗಿಲ್ಲ ಡಾಕ್ಟರ್ ಇವ್ರನ್ನ ನಾರ್ಮಲ್ ಇದ್ದಾರೆ. ಆ ಟೈಮ್ ನಾರ್ಮಲ್ ಫುಲ್ ನಾರ್ಮಲ್ ಏನಿಲ್ಲ ಅಣ್ಣ. ನೀನು ಬಂದು ಮಾತಾಡ್ತೀರ ಆಯ್ತಾ? ನೀನು ಬಂದು ಮಾತಾಡಿದ್ರೆ ಆಯ್ತಾ? ನೀವು ಅಣ್ಣ ನಿಮ್ಮ ಫ್ರೆಂಡ್
ಯಾರು ಅಂತ ಇದ್ದಾರೆ ಆಕ್ಷನ್ ಮಾಡೋದು ಒಂದು ಇಮ್ಯುನಿಟಿ ಗ್ರೌಂಡ್ ಒಂದು ಮಾಡಬೇಕಲ್ವಾ ಅಲ್ಲೋದ್ರೆ ಏನೂ ಇಲ್ಲ ಇನ್ನೊಂದು ಇನ್ನೂ ಬಾಕಿ ಇಂಡಿಯನ್ ಆಗಿದೆ ನಿಮಗೆ ಗೊತ್ತಿದೆ ಇಲ್ಲಿ ಜನ ಸೇರ್ತಾರೆ ಕ್ರೌಡ್ ಆಗ್ತಾರೆ ಅಂತ ಇಮ್ಯುನಿಟಿ ಮಾಡ್ತಾರೆ ಆದರೆ ಪ್ರಾಪರ್ ಚಿಕಿತ್ಸೆ ಕೊಟ್ಟು ಮಾಡಲ್ಲ 3 ದಿನ ಶಿಫ್ಟ್ ಆಗಿದೆ ಅಲ್ಲ ಅವನು ಒಂದು ಹತ್ತು ಇಂಜುರಿ ಅಥಾಟ್ ಇಂಜುರಿ ಅಲ್ಲ ಅವನಿಗೆ ಇಂಜುರಿ ಸರ್ ಏನು ಅವನು ಹೊರಗಡೆ ಟ್ರೀಟ್ಮೆಂಟ್ ಕಳ್ಸೋದು ಹೇಳಿ ಬೇಡ ಅಂದ್ರೆ ಬೇಡ ನಾಳೆ ಆಗೋ ನಾನು ಜವಾಬ್ದಾರಿ ಬಿಡಿ ಬನ್ನಿ ಅಷ್ಟೇ ಈ ಕಡೆ ಬಂದ್ರೆ ಇನ್ನೊಂದು ಮಗು ನಾವೇ ನಾವೆಲ್ಲ ಫೆಸಿಲಿಟೇಟ್ ಮಾಡ್ತೀವಿ ಕೂರ್ಸಿ ಮಾತಾಡಪ್ಪ ಮಾತಾಡಿದ್ದೀವಿ ಮಾಡ್ಕೊಡ್ತೀವಿ ಈಗ ಅವ್ನಿಗೆ ಏಟ್ ಬಿದ್ದಿದೆ ಯಾರೋ ಅಲ್ಲಿದ್ದು ದಾರಿ ಹೋಗ್ರುಗಳು ಹೊಡೆದಿದ್ದಾರೆ ಹೊಡೆದ ಯಾರೋ ಪಾಪ ಇವ್ರಿಗೆ ದಾರಿ ಹೋಗ್ರು ಹೊಡೆದಿರೋದಂತ ಆಕ್ಸಿಡೆಂಟ್ ಅಲ್ಲ ಅವ್ರಿಗೆ ಆಯ್ತು ಏನೇ ಹೇಳ್ತಾರೆ ಗೊತ್ತಾ ಅದಕ್ಕೆ ನಾಳೆ ಹೆಚ್ಚುಕಮ್ಮಿ ಪ್ರಾಣ ಗಿಡ ಹೋಗ್ಬಿಟ್ರೆ ಯಾರೋ ಹೊಡೆದ್ರು ಅಂತ ಅವ್ರ ಮೇಲೆ ಒಂದು ಕೇಸ್ ಆಗ್ಬಿಟ್ಟೆ ಅದಕ್ಕೆ ಹೇಳ್ದ ನೀವು ಅವ್ರ ಜೊತೆ ಬೇಕಾದ್ರೆ ಹೋಗೋರಿದ್ರೆ ಒಂದು ಇಬ್ರು ಮುಂಚೆ ಜೊತೆಲಿ ಹೋಗಿ ಏನೋ ಕಳಿಸ್ಬಿಡ್ತಾರೆ ಮನೆಗೆ ಕಳಿಸ್ತಾರೆ ಏನಿಲ್ಲ ನಮ್ಮ ಪೊಲೀಸರು ಜೊತೆ ಕಳಿಸ್ತೀನಿ ಟ್ರೀಟ್ಮೆಂಟ್ ಹೋಗಿ ಹೊಡಿಗೆ ಬದುಕೊಂಡು ಬರಲಿ ಏನ್ ಬೇಕು ಮಾಡಿ ಕೂತ್ಕೊಂಡು ನಮ್ದೇನು ಅಬ್ಜೆಕ್ಷನ್ ಇಲ್ಲಪ್ಪ ಅರ್ಥ ಮಾಡ್ಕೊಳ್ಳಿ ಪೊಲೀಸರು ನಾಳೆ ಇದ್ದಾಗ ಬೇಡ ಮಾಡ್ರೆ ಏನ್ ಮಾಡ್ಬೇಕು ಹೇಳಿ ನೀವು ಹೆಂಗ್ ಹೇಳ್ತೀರಾ ಹಂಗೆ ಇನ್ವೆಸ್ಟಿಗೇಷನ್ ಮಾಡಿಸ್ತೀನಿ ನೀವು ಹೆಂಗ್ ಹೇಳ್ತೀರಾ ಸತ್ತಿರೋ ಬಂದಿದೆ ಸರ್ ಈಗ ಕೇಳಿಸಿ 50,000 ರೂಪಾಯಿ ಕೊಡ್ತಾರೆ ಅವ್ನು ಮಾರ್ಗ ಇದರಂತ ಹೇಳ್ತೀನಿ ನಾನು 50,000 ಮಾಡ್ತೀನಿ ಮ್ಯಾನೇಜ್ಮೆಂಟ್ಗೆ ಅವ್ನು ಮಾಡ್ಬೇಕಾಗಿಲ್ಲ ಸರ್ 50,000 ಕೊಡ್ತೀನಿ ಮ್ಯಾನೇಜ್ಮೆಂಟ್ ಮಾಡ್ತೀನಿ ನಾನು ನೀವು ಒಳ್ಳೆ ಕೆಲಸ ನೋಡ್ರಿ ನಾನು ಜಾಸ್ತಿ ನಿಮ್ಮ ಕಣ್ಣಿಗೆ ಮಾಡ್ತೀನಿ ಮಾಡ್ಬೇಕಾಗಿಲ್ಲ ಅಂತ ಇಡೀ ಬಾಡಿ ಸ್ಕ್ಯಾನ್ ಮಾಡಿಸ್ತೀನಿ ಇಡೀ ಬಾಡಿ ಸ್ಕ್ಯಾನ್ ಆಗಿ ಬಾಡಿಗೆ ಏನೇನಾಯ್ತು ಎಲ್ಲ ಮಾಡ್ತೀನಿ ಆಗುತ್ತೆ ನಿಮ್ಮ ಕೈಲಿ ಬರೀ ಕರ್ಕೊಂಡ್ಬನ್ನಿ ಸಣ್ಣ ಸಣ್ಣ ಮಕ್ಕಳು ಸಹ ಇಡೀ ಕುಟುಂಬ ಕೊಡ್ತೇನೆ ಅದು ನಿಮ್ಮ ಕುಟುಂಬಕ್ಕೆ ನೀವು ಅವನ್ನ
ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.